ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ 6ನೇ ತರಗತಿ ಆದರ್ಶ ವಿದ್ಯಾಲಯ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಿಖರವಾಗಿ ಮತ್ತು ದಾಖಲೆಗಳ ಆಧಾರದ ಮೇಲೆ ತಮಗೆ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಇಲ್ಲಿವರೆಗೆ ಯಾರು ಮಾಡಿಲ್ಲ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗಿ. ಇದು ನಮಗೆ ಇನ್ಸ್ಪಿರೇಷನನ್ನು ನೀಡುತ್ತದೆ ಮತ್ತು ತಮಗಾಗಿ ನಾನು ಹೊಸ ಉಪಯುಕ್ತವಾದ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಇದು ಸ್ಫೂರ್ತಿಯನ್ನು ನೀಡ್ತದೆ ಅಂತ ಹೇಳ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗಾಗಲೇ ಆದರ್ಶ ವಿದ್ಯಾಲಯ 2025-26ನೇ ಸಾಲಿನ ಪ್ರವೇಶ ಪರೀಕ್ಷೆ 2025 ಮಾರ್ಚ್ 23 ರಾಜ್ಯಾದ್ಯಂತ ನಡೆದಿರುತ್ತದೆ ಹಾಗೂ ಅಧಿಕೃತ ಕೀ ಉತ್ತರಗಳನ್ನು 25ನೇ ಮಾರ್ಚ್ 2025 ಇಲ್ಲಿ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು. ತದನಂತರ ಆಕ್ಷೇಪಣೆಗಳನ್ನು ಸ್ವೀಕರಿಸಿ ದಿನಾಂಕ 2-4-2025 ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿತ್ತು. ಇದಕ್ಕೆ ಇನ್ನೇನು 2-3 ದಿನಗಳಲ್ಲಿ ಅಭ್ಯರ್ಥಿಗಳು ಪಡೆದಿರುವ ಅಂಕಗಳನ್ನು ಪ್ರಕಟಿಸಲಾಗುತ್ತದೆ. ಬಹಳಷ್ಟು ಜನರು ಕೇಳ್ತಾ ಇದ್ರು, ಎಷ್ಟು ಅಂಕಗಳನ್ನು ಪಡೆದವರು ಇಲ್ಲಿ ಆದರ್ಶ ವಿದ್ಯಾಲಯ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಬಹುದು ಮತ್ತು ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಲುತ್ತೆ ಅಂತ. ಹಾಗಾದರೆ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಸೆಲೆಕ್ಷನ್ ಲಿಸ್ಟ್ ಆದರ್ಶ ವಿದ್ಯಾಲಯ ಬ್ಲಾಕ್ಗಳಲ್ಲಿ ವಾಸಿಸುವ ಅಥವಾ ಅಧ್ಯಯನ ಮಾಡುವ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ 74 ಹಿಂದುಳಿದ ಬ್ಲಾಕ್ಗಳಲ್ಲಿ ಈ ಆದರ್ಶ ವಿದ್ಯಾಲಯ ಶಾಲೆಗಳಿವೆ. ಹಾಗಾಗಿ ಅಲ್ಲಿ ವಾಸಿಸುವ ಮತ್ತು ಅಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತದೆ. ಬೇರೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುವುದಿಲ್ಲ ಹಾಗೂ ಬೇರೆ ತಾಲೂಕಿನ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶನೇ ಇರುವುದಿಲ್ಲ. ಇಲ್ಲಿ ಆಯ್ಕೆ ಪ್ರಕ್ರಿಯೆ ತಾಲೂಕಿನಿಂದ ತಾಲೂಕಿಗೆ ವ್ಯತ್ಯಾಸವಾಗುತ್ತದೆ. ಅಂದರೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಅಥವಾ ಕಟ್ ಆಫ್ ಪರ್ಸೆಂಟೇಜ್ ತಾಲೂಕಿನಿಂದ ತಾಲೂಕಿಗೆ ಭಿನ್ನವಾಗಿರುತ್ತದೆ. ಹಾಗಾದರೆ ಈ ವರ್ಷದ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದವರು ರಾಜ್ಯಾದ್ಯಂತ 68,672 ವಿದ್ಯಾರ್ಥಿಗಳು. ಇನ್ನು ಪರೀಕ್ಷೆ ಬರೆದವರು ರಾಜ್ಯಾದ್ಯಂತ 55,000ಕ್ಕೂ ಹೆಚ್ಚು. ಒಂದು ತಾಲೂಕಿಗೆ 1,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಹಾಗಾದರೆ ಕಟ್ ಆಫ್ ಮಾರ್ಕ್ಸ್, ಕಟ್ ಆಫ್ ಪರ್ಸೆಂಟೇಜ್ ಎಷ್ಟಕ್ಕೆ ನಿಲ್ತದೆ ಎಂಬುದನ್ನು ನೋಡುವುದಾದರೆ ಇಲ್ಲಿ ಮೊದಲನೇದಾಗಿ ಸಾಮಾನ್ಯ ವರ್ಗದವರಿಗೆ ಜನರಲ್ ಮೆರಿಟ್ನಲ್ಲಿ ಇಲ್ಲಿ GM ಅದರ್ಸ್ ಅಂತ ಇರುತ್ತಲ್ಲ, ಇದು ನಾನು ಹೇಳ್ತಾ ಇರೋದು ಕಳೆದ ವರ್ಷ ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಅಂಕಗಳನ್ನು ಪಡೆದವರು. ಇದು ಜಾಸ್ತಿ ತಾಲೂಕಿನಿಂದ ತಾಲೂಕಿಗೆ ಭಿನ್ನವಾಗಿದೆ. ಆದಷ್ಟು ಸಮೀಪದ ಅಂದರೆ ಎಲ್ಲ ತಾಲೂಕಿನ ರಿಸಲ್ಟನ್ನು ನೋಡಿದಾಗ ಕನಿಷ್ಠ ಇಷ್ಟು ಅಂಕಗಳನ್ನು ಪಡೆದವರು ಹೋದ ವರ್ಷ ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ GM ಅದರ್ಸು 82 ಅಂಕಗಳನ್ನು ಮತ್ತು GM ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ 30 ಅಂಕಗಳನ್ನು ಪಡೆದವರು ಸೆಲೆಕ್ಟ್ ಆಗಿದ್ದಾರೆ ಕಳೆದ ವರ್ಷ. ಮತ್ತು ಕನ್ನಡ ಮಾಧ್ಯಮ GML ಕಲಿತವರು 82 ಅಂಕಗಳನ್ನು ಮತ್ತು ಮಹಿಳಾ ಅಭ್ಯರ್ಥಿ 82 ಅಂಕಗಳನ್ನು. ಇನ್ನು ಪರಿಶಿಷ್ಟ ಜಾತಿಯಲ್ಲಿ ಇಲ್ಲಿ ಅದರ್ಸ್ 61 ಅಂಕಗಳನ್ನು ಪಡೆದಿದ್ದಾರೆ ಮತ್ತು ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ 61 ಅಂಕಗಳನ್ನು ಪಡೆದವರು ಮತ್ತು ಮಹಿಳಾ ಅಭ್ಯರ್ಥಿ 60 ಅಂಕಗಳನ್ನು. ಈ ರೀತಿಯಾಗಿ ಪಡೆದಂಥ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ 50 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದಾರೆ ಮತ್ತು ಇಲ್ಲಿ ಪ್ರವರ್ಗ 1ರಲ್ಲಿ 78 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದಾರೆ. ಇಲ್ಲಿ 2A ದಲ್ಲಿ 76 ಅಂಕಗಳು, ಇಲ್ಲಿ 2A ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ 26 ಅಂಕ ಪಡೆದವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿ 76 ಅಂಕಗಳನ್ನು, ಇನ್ನು 2Bಯಲ್ಲಿ ಅದರ್ಸ್ 72 ಅಂಕಗಳನ್ನು ಮತ್ತು ಮಹಿಳಾ ಅಭ್ಯರ್ಥಿ 61 ಅಂಕಗಳನ್ನು. ಅದೇ ರೀತಿ ಇಲ್ಲಿ 3A 77 ಅಂಕಗಳನ್ನು, ಮಹಿಳಾ ಅಭ್ಯರ್ಥಿ 77 ಅಂಕಗಳನ್ನು. 3Bಯಲ್ಲಿ 79 ಅಂಕಗಳು, ಮಹಿಳಾ ಅಭ್ಯರ್ಥಿ ಕೂಡ 79 ಅಂಕಗಳು. ಈ ರೀತಿಯಾಗಿ ಇದು ಒಂದು ತಾಲೂಕಿನ ಉದಾಹರಣೆ. ಇದು ನೋಡುವುದಾದರೆ ಇದು ಬೆಳಗಾವಿ ಜಿಲ್ಲೆಯ ಉದಾಹರಣೆ ಆಗಿರುತ್ತದೆ. ಹಾಗಾದರೆ ಇನ್ನೊಂದು ಜಿಲ್ಲೆಯನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಜಯಪುರ ಜಿಲ್ಲೆ ನೋಡುವುದಾದರೆ ಇಲ್ಲಿ ಸಾಮಾನ್ಯ ವರ್ಗದವರು ಅದರ್ಸ್ 75 ಅಂಕ ಪಡೆದವರು ಮೊದಲ ಲಿಸ್ಟ್ನಲ್ಲಿ ಆಯ್ಕೆಯಾಗಿದ್ದಾರೆ ಮತ್ತು ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟರ್ 48 ಅಂಕಗಳನ್ನು, ಅದೇ ರೀತಿ ಕನ್ನಡ ಮಾಧ್ಯಮದವರು 75 ಅಂಕಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ, ಮಹಿಳಾ ಅಭ್ಯರ್ಥಿ 75 ಅಂಕಗಳನ್ನು. ಇನ್ನು ಪರಿಶಿಷ್ಟ ಜಾತಿ 60 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದಾರೆ ಅದರ್ಸಲ್ಲಿ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ 32 ಅಂಕಗಳನ್ನು, ಕನ್ನಡ ಮಾಧ್ಯಮ 60 ಅಂಕಗಳು, ಮಹಿಳಾ ಅಭ್ಯರ್ಥಿ ಕೂಡ 60 ಅಂಕಗಳು. ಇನ್ನು ಪರಿಶಿಷ್ಟ ಪಂಗಡ 58 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದಾರೆ. ಇಲ್ಲಿ ಮಹಿಳಾ ಅಭ್ಯರ್ಥಿ 61 ಅಂಕಗಳನ್ನು ಪಡೆದು ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾಗಿದ್ದಾರೆ. ಇನ್ನು ಪ್ರವರ್ಗ 1 56 ಅಂಕಗಳು, 2A 71 ಅಂಕಗಳು ಮತ್ತು ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 42 ಅಂಕಗಳು, 2Bಯಲ್ಲಿ 68 ಅಂಕಗಳು ಹಾಗೂ ಇಲ್ಲಿ ಮಹಿಳಾ ಅಭ್ಯರ್ಥಿ 69 ಅಂಕಗಳು. ಇನ್ನು 3Aದಲ್ಲಿ 32 ಅಂಕಗಳು. ಇದು ಒಂದು ಜಿಲ್ಲೆಯಿಂದ ಅಥವಾ ಒಂದು ತಾಲೂಕಿನಿಂದ ತಾಲೂಕಿಗೆ, ಶಾಲೆಯಿಂದ ಶಾಲೆಗೆ ರಿಸಲ್ಟ್ ಭಿನ್ನವಾಗಿರುತ್ತದೆ. ಅಲ್ಲಿ ಅರ್ಜಿ ಸಲ್ಲಿಸಿದವರು, ಪರೀಕ್ಷೆ ಕುಳಿತವರು ಮತ್ತು ಅಲ್ಲಿನ ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯಾಗಿರುತ್ತಾರೆ.
ಈ ಎಲ್ಲ ಕಟ್ ಆಫ್ ಮಾರ್ಕ್ಸ್ ನೋಡ್ತಾ ಹೋದರೆ ಕಳೆದ 2-3 ವರ್ಷಗಳ ಕಟ್ ಆಫ್ ಮಾರ್ಕ್ಸ್ ನೋಡಿದಾಗ ಕನಿಷ್ಠ ಇಷ್ಟು ಅಂಕಗಳನ್ನು ಪಡೆದವರು ಆಯ್ಕೆ ಆಗ್ಬೋದು ಅಂತ ಅರ್ಥ. ಅಂದರೆ ಇಲ್ಲಿ GM ಸಾಮಾನ್ಯ ವರ್ಗದವರಲ್ಲಿ 80 ಅಂಕ ಪಡೆದರೆ ಸೆಲೆಕ್ಟ್ ಆಗ್ಬೋದು ಮತ್ತು ಅದರಲ್ಲಿನ ಫಿಸಿಕಲಿ ಹ್ಯಾಂಡಿಕ್ಯಾಪ್ 40ರಿಂದ 55 ಅಂಕಗಳನ್ನು ಹಾಗೂ GM ಅಲ್ಲಿ ಕನ್ನಡ ಮಾಧ್ಯಮ 80ಕ್ಕಿಂತ ಹೆಚ್ಚು ಅಂಕಗಳು ಮತ್ತು ಮಹಿಳಾ ಅಭ್ಯರ್ಥಿ 80 ಅಂಕಗಳು ಕನಿಷ್ಠ ಇಷ್ಟು ಪಡೆದರೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾಗಬಹುದು. ಇನ್ನು ಪರಿಶಿಷ್ಟ ಜಾತಿಯವರು ಕನಿಷ್ಠ 50ರಿಂದ 60 ಅಂಕಗಳು, ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ 50+ ಅಂಕಗಳು, ಪ್ರವರ್ಗ 1 60+ ಅಂಕಗಳನ್ನು ಪಡೆದರೆ ಆಯ್ಕೆ ಆಗ್ತಾರೆ. ಇಲ್ಲಿ ಮಹಿಳಾ ಅಭ್ಯರ್ಥಿ ಕೂಡ 60+ ಅಂಕಗಳನ್ನು ಪಡಿಬೇಕಾಗುತ್ತೆ. 2A ಕನಿಷ್ಠ 80 ಅಂಕಗಳನ್ನು ಪಡಿಬೇಕಾಗುತ್ತದೆ ಮತ್ತು 2B ಅವರು ಕನಿಷ್ಠ 70ರಿಂದ 75 ಅಂಕಗಳು, ಅದೇ ರೀತಿ ಮಹಿಳಾ ಅಭ್ಯರ್ಥಿ 60 ಅಂಕಗಳು. ಅದೇ ರೀತಿ 3A ಇಲ್ಲಿ ಅದರ್ಸ್ ನೋಡ್ತಾ ಹೋದರೆ 80+ ಅಂಕಗಳನ್ನು ಪಡಿಬೇಕಾಗುತ್ತದೆ. 3B ಅವರು ಕೂಡ 80+ ಅಂಕಗಳನ್ನು, ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ 30ರಿಂದ 50 ಅಂಕಗಳನ್ನು ಪಡೆದವರು ಆಯ್ಕೆಯಾಗಬಹುದು ಇದು ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ. ಇನ್ನು ಈ ವರ್ಷ ಬಹಳಷ್ಟು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿಲ್ಲ ಹಾಗೂ ಕಾಂಪಿಟೇಷನ್ ಕೂಡ ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವು ವಸತಿ ಸಹಿತ ಶಾಲೆಗಳು ಅಲ್ಲದೇ ಇರುವುದರಿಂದ ಬಹಳಷ್ಟು ಪೋಷಕರು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿಲ್ಲ. ಇಡೀ ರಾಜ್ಯದಲ್ಲಿ ಕೇವಲ 67,000 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದರು. ಪರೀಕ್ಷೆ ಬರೆದವರು ಕೇವಲ 55,000ಕ್ಕೂ ಹೆಚ್ಚು ಅಷ್ಟೇ. ಇದು ಇಡೀ ತಾಲೂಕಿನಲ್ಲಿ ಪರೀಕ್ಷೆ ಬರೋರು ನೋಡ್ತಾ ಹೋದರೆ 600ರಿಂದ 700 ವಿದ್ಯಾರ್ಥಿಗಳು ಮಾತ್ರ. ಅಷ್ಟೇ ಅಲ್ಲದೆ ಸೆಲೆಕ್ಟ್ ಆದರೂ ಸಹಿತ ಅಡ್ಮಿಷನ್ ಮಾಡೋದು ತುಂಬ ಕಷ್ಟ ಅಥವಾ ತುಂಬ ಡೌಟ್ ಅಂತ ಹೇಳ್ಬೋದು. ಏಕೆಂದರೆ ಪ್ರತಿದಿನ ಶಾಲೆಗೆ ಮನೆಯಿಂದಲೇ ಹೋಗಿ ಬರಬೇಕಾಗುತ್ತದೆ. ಇದು ವಸತಿ ಸಹಿತ ಶಾಲೆಗಳು ಅಲ್ಲದೇ ಇರುವುದರಿಂದ ಇಲ್ಲಿ ಕಡಿಮೆ ಅಂಕಗಳನ್ನು ಪಡೆದವರು ಕೂಡ ಮೊದಲ ಸುತ್ತಿನಲ್ಲಿ ಆಯ್ಕೆ ಆದರೂ ಅಚ್ಚರಿಲ್ಲ ಅಂತ ಹೇಳ್ಬೋದು. ಇನ್ನು ಇದು 3ನೇ ರೌಂಡಿಗೆ ಹೋದಾಗ ಅಲ್ಲಿ ಏನಿಲ್ಲ ಅಂದರೂ ಇನ್ನೂ ಕಡಿಮೆ ಅಂಕಗಳು 40-50 ಅಂಕ ಪಡೆದವರು ಕೂಡ ಆಯ್ಕೆ ಆದಂಥ ಉದಾಹರಣೆಗಳು ಇವೆ. ಹಾಗಾಗಿ ಆದರ್ಶ ವಿದ್ಯಾಲಯ ಶಾಲೆಗಳಿಗೆ ಈ ಸಾರಿ ರಿಸಲ್ಟ್ ಕಡಿಮೆ ನಿಲ್ಬೋದು ಅಂತ ಹೇಳ್ಬೋದಾಗಿದೆ. ಧನ್ಯವಾದಗಳು.